ಸ್ನೇಹಿತರೆ, ನಡು ಮೈದಾನದಲ್ಲಿ ಆತ್ಮೀಯ ಗೆಳೆಯರಾದ ವಿರಾಟ್ ಕೊಹ್ಲಿ ಮತ್ತು ಶಿಖರ್ ಧವನ್ ನಡುವೆ ಆಯಿತು ದೊಡ್ಡ ಜಗಳ. ನಂತರ ಆಗಿದ್ದನ್ನು ನೋಡಿ ಸ್ವತಃ ಪ್ರೀತಿ ಜಿಂಟಾ ಅವರು ಕೂಡ ಶಾಕ್ ಆದರು. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಶಿಖರ್ ಧವನ್, ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾನಲ್ಲಿ ಯಾರು ಉತ್ತಮವಾದ ಆಟಗಾರ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, IPL 2024ರಲ್ಲಿ ಆಟಗಾರರ ನಡುವೆ ಕಾಂಪಿಟೇಷನ್ ತುಂಬಾ ಹೆಚ್ಚಿರುತ್ತದೆ. ಆದ್ದರಿಂದ ಕೆಲವೊಮ್ಮೆ ಆತ್ಮೀಯ ಗೆಳೆಯರಾಗಿದ್ದರೂ ಕೂಡ ಆಟಗಾರರು ಪರಸ್ಪರ ಶತ್ರುಗಳಾಗುತ್ತಾರೆ. ಇದೇ ರೀತಿಯ ವಾಕ್ಯವೊಂದು ನಮಗೆ RCB ಮತ್ತು ಪಂಜಾಬ್ ನಡುವೆ ನಡೆದ IPL 2024ರ 6ನೇ ಪಂದ್ಯದಲ್ಲಿ ಕಾಣಿಸಿಕೊಂಡಿತು. ಹೌದು ಸ್ನೇಹಿತರೆ, ಪಂಜಾಬ್ ತಂಡದ ಕಡೆಯಿಂದ ಬ್ಯಾಟಿಂಗ್ ಆಡುತ್ತಿದ್ದ ಶಿಖರ್ ಧವನ್ ಅವರು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ RCB ತಂಡದ ಬೌಲರ್ಗಳ ಬೆವರಿಳಿಸುತ್ತಿದ್ದರು. ನಂತರ ಮೈದಾನದಲ್ಲಿ ಕೋಪಗೊಂಡ ವಿರಾಟ್ ಕೊಹ್ಲಿ ಅವರು ಮಿಸ್ ಆಗಿ ಶಿಖರ್ ಧವನ್ ಅವರಿಗೆ ಕೆಲವು ಕೆಟ್ಟ ಮಾತುಗಳನ್ನು ಹೇಳಿದರು ಹಾಗೂ ಧವನ್ ಅವರು ಅದನ್ನು ಕೇಳಿಸಿಕೊಂಡರು. ನಂತರ ಮೈದಾನದಲ್ಲಿ ಇಬ್ಬರ ನಡುವೆ ನಡೆದಿದ್ದನ್ನು ನೋಡಿ ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸು ಒಡೆದು ಹೋಯಿತು. ಸ್ನೇಹಿತರೆ, ಒಂದು ಸಮಯದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಧವನ್ ನಡುವಿನ ಸ್ನೇಹದ ಉದಾಹರಣೆಯನ್ನು ನೀಡುತ್ತಿದ್ದರು, ಏಕೆಂದರೆ ಇಬ್ಬರು ಆತ್ಮೀಯ ಸ್ನೇಹಿತರಾಗಿದ್ದರು. ಆದರೆ ಇಂದು ತಮ್ಮ ತಂಡಗಳಿಗಾಗಿ ಕ್ರಿಕೆಟ್ ಅನ್ನು ಆಡುತ್ತಿದ್ದಾಗ ಇಬ್ಬರ ನಡುವೆ ವಾಗ್ವಾದ ಆಯಿತು ಹಾಗೂ ಕೋಪದಲ್ಲಿದ್ದ ವಿರಾಟ್ ಕೊಹ್ಲಿ ಅವರು ಶಿಖರ್ ಧವನ್ ಬಳಿ ಓಡಿ ಹೋದರು ಮತ್ತು ಇಬ್ಬರ ನಡುವೆ ಈ ಜಗಳ ಹೆಚ್ಚಾದ ಹಾಗೆ ಕಾಣಿಸುತ್ತಿತ್ತು, ಏಕೆಂದರೆ ಇಬ್ಬರ ನಡುವೆ ಹಲವು ಸಮಯದಿಂದ ವಾದ ವಿವಾದ ನಡೆಯುತ್ತಿತ್ತು. ನಡು ಮೈದಾನದಲ್ಲಿ ನಡೆಯುತ್ತಿದ್ದ ಈ ಡ್ರಾಮಾವನ್ನು ನೋಡಿ ಪ್ರೀತಿ ಜಿಂಟಾ ಅವರು ಕೂಡ ಶಾಕ್ ಆದರು. ಆದರೆ ನಂತರ ವಿರಾಟ್ ಕೊಹ್ಲಿ ಹಾಗೂ ಶಿಖರ್ ಧವನ್ ಅವರು ಅರ್ಥ ಮಾಡಿಕೊಂಡು ಜಗಳವನ್ನು ಮುಂದುವರೆಸದೆ ತಮ್ಮ ದಾರಿಯನ್ನು ನೋಡಿದರು ಮತ್ತು ಇಬ್ಬರು ಒಬ್ಬರಿಗೊಬ್ಬರು ಸ್ಮೈಲ್ ಕೂಡ ನೀಡಿದರು. ಸ್ನೇಹಿತರೆ, ವಿರಾಟ್ ಕೊಹ್ಲಿ ಹಾಗೂ ಶಿಖರ್ ಧವನ್ ನಲ್ಲಿ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ.